ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಬೆಂಗಳೂರು ಉತ್ತರ ತಾಲೂಕಿನ ದಾಸನಾಪುರ ಹೋಬಳಿಯ ಕೆಂಗನಹಳ್ಳಿ ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಗೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಉಚಿತವಾಗಿ ಡೆಸ್ಕ್ಗಳನ್ನು ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರಾದ ನಾಗಭೂಷಣ್, ಸರ್ಕಾರಿ ಶಾಲೆಯಾಗಲಿ ಖಾಸಗಿ ಶಾಲೆಯಾಗಲಿ ಎಲ್ಲಾ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಯಾವುದೇ ಮಗು ವಿದ್ಯೆಯಿಂದ ವಂಚಿತರಾಗಬಾರದು. ಉತ್ತಮ ಶಿಕ್ಷಣ ಪಡೆದು ದೇಶದ ಉತ್ತಮ ಪ್ರಜೆಗಳಾಗಿ ಬೆಳೆಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದರು. ನಮಸ್ಕಾರ. ಕಳೆದ 2 ವರ್ಷದಿಂದ ಬಂದು ನಾವು ಶಾಲೆಗೆ ನಮ್ಮ ಕೈಲಾಗಿರೋಂಥ ಸೇವೆಯನ್ನು ಮಾಡ್ತಾ ಇದ್ವಿ. ಸೊ ಅದೇ ರೀತಿ ಈ ವರ್ಷ ನಿಮಗೆ ಕೂರಲು ಡೆಸ್ಕ್ ನಮ್ಮ ಶಾಲೆ BNR ಶಾಲೆಯಲ್ಲಿ ಡೆಸ್ಕ್ ಇತ್ತು. ಸೊ ಅಲ್ಲಿಂದ ಸ್ವಲ್ಪ ಎಕ್ಸ್ಟ್ರಾ ಡೆಸ್ಕ್ಸ್ ಉಳಿದಿರೋ ಕಾರಣ ಸೊ ಅದು ನಿಮಗೆ ಕೊಡಬೇಕು ಅಂತ ನಮ್ಮ ಆಡಳಿತ ಮಂಡಳಿಯವ್ರನ್ನ ಪರ್ಮಿಷನ್ ಕೇಳಿದೆ. ಆಡಳಿತ ಮಂಡಳಿ ಒಪ್ಪಿ ಅದು ನಿಮಗೆ ದಾನವಾಗಿ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಎಲ್ಲ ಮಕ್ಕಳಂತೆ ವಿದ್ಯೆ ಕಲಿಯೋದು ಇಂಪಾರ್ಟೆಂಟ್. ಪ್ರೈವೇಟ್ ಸ್ಕೂಲ್ಸಲ್ಲಾಗಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಾಗಲಿ ಮಕ್ಕಳು ವಿದ್ಯೆ ಕಲಿಯೋದು ಇಂಪಾರ್ಟೆಂಟ್. ವಿದ್ಯೆಯಿಂದ ವಂಚಿತರಾಗಬೇಡಿ. ವಿದ್ಯೆ ಕಲಿತು ಮುಂದೆ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಲಿ ಅನ್ನೋ ಕಾರಣಕ್ಕೋಸ್ಕರ BNR ಶಾಲೆ ವತಿಯಿಂದ ನಿಮಗೆ ನಾವು ಡೆಸ್ಕ್ನ ಕೊಟ್ಟಿದ್ದೀವಿ. ನೀವು ಕೂಡ ಚೆನ್ನಾಗಿ ಓದಬೇಕು. ಮಕ್ಕಳು ಪ್ರೈವೇಟ್ ಸ್ಕೂಲ್ಸಲ್ಲಿ ಓದಿದ್ರು ಓದ್ವಿ, ಗೌರ್ಮೆಂಟ್ ಸ್ಕೂಲ್ ಓದಿದ್ರು ಕೂಡ ಓದಿ. ಕಲಿಕೆ ಇಂಪಾರ್ಟೆಂಟ್. ಆ ಕಲಿಕೆ ಚೆನ್ನಾಗಾಗಿ ನೀವು ಮುಂದೆ ದೇಶದ ಒಳ್ಳೆ ಪ್ರಜೆಗಳಾಗಬೇಕು ಅಂತ ಈ ಸಮಯದಲ್ಲಿ ನಾನು ಎಲ್ಲ ಕೇಳ್ತಾ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನನ್ನ ಮನೆ ನೋಡಿಸ್ತಾ ಮಾಡ್ತೀನಿ. ಇನ್ನು ಹಿರಿಯ ಪತ್ರಕರ್ತ ಪ್ರಶಾಂತ್ ಮಾತನಾಡಿ, ಕಳೆದ 2 ವರ್ಷಗಳಿಂದ ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಆಡಳಿತ ಮಂಡಳಿ ನೀಡ್ತಾ ಇರುವಂತಹ ಸಹಕಾರ ಶ್ಲಾಘನೀಯ. ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯ ಸಮಾಜಮುಖಿ ಕಾರ್ಯಗಳು ಮುಂದುವರಿಯಲಿ ಎಂದು ಆಶಯವನ್ನ ವ್ಯಕ್ತಪಡಿಸಿದ್ರು. ಬುಕ್ಕು ಮತ್ತೆ ಇದಕ್ಕೆ ನಿಮ್ಗೆ ಸಂಬಂಧಪಟ್ಟಂಗೆ ಇದೆಲ್ಲ ಕೊಡಿಸಿದ್ರು. ಈಗ ಕೇಳಿದಾಗ ಮಕ್ಕಳು ನೆಲ ಕೂತ್ಕೊಂತಾರೆ ಅಂತ ಕೇಳಿದಾಗ ಟೇಬಲ್ಗಳು ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿ ವರ್ಷನೂ ಕೂಡ ನಮ್ಮೂರ ಶಾಲೆಗೆ ಏನೇ ವ್ಯವಸ್ಥೆ ಬೇಕು ಅಂತ ಪಾಪ ನಿಂತ್ಕೊಂಡು ಮಾಡ್ತಾರೆ. ಮತ್ತೆ ರೋಟರಿ ಕಡೆಯಿಂದ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯಿಂದ ಮತ್ತೆ ನಮ್ಮ ಊರಿನ ಗ್ರಾಮಸ್ಥರಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಮೇಶ್ ಕೆಎಚ್, ಎಸ್ಡಿಎಂಸಿ ಅಧ್ಯಕ್ಷ ಸೋಮಶೇಖರ್, ಮಾಜಿ ಅಧ್ಯಕ್ಷ ನಾರಾಯಣ್ ಕೆಬಿ, ಶಾಲೆಯ ಶಿಕ್ಷಕರಾದ ಮಂಜುನಾಥ್, ಸುನೀತಾ, ಶಾಲೆಯ ವಿದ್ಯಾರ್ಥಿಗಳು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು.